ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರು ಬಳಿ ಆದಂತಹ ಗುಡ್ಡ ಕುಸಿತ ಪ್ರಕರಣದಲ್ಲಿ ಈಗ ಫೈನಲಿ ಆ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೆದ್ದಾರಿ ಸಂಚಾರಕ್ಕೆ ಮುಕ್ತವಾಗಿದೆ. ಈಗ 15 ದಿನಗಳ ಬಳಿಕ ಅಂಕೋಲಾ ಕುಮಟಾ ನಡುವಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಈಗ ಸಂಚಾರವನ್ನು ನಿರ್ಬಂಧಿಸಲಾಗಿತ್ತು. ಕಾರಣ ಗುಡ್ಡ ಕುಸಿತದಿಂದಾಗಿ ಅಲ್ಲಿ ಸಾವನ್ನಪ್ಪಿದ್ರು, 10 ಜನ ಸಾವನ್ನಪ್ಪಿದ್ರು. ಅದನ್ನು ತೆರವು ಮಾಡೋಕ್ಕೇನೆ ಟೈಮ್ ಬೇಕಾಗಿತ್ತು. ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ NHAIಗೆ ಈಗ ಜಿಲ್ಲಾಧಿಕಾರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ. ಕಾರಣ ಹಲವು ಕಡೆಗಳಲ್ಲಿ ಈ ಗುಡ್ಡ ಯಾವಾಗ ಕುಸಿಯುತ್ತೆ ಅನ್ನುವಂಥ ಪರಿಸ್ಥಿತಿ ಇಲ್ಲ. ನೀಟಾಗಿ ಒಂಥರ ಹಣ್ಣು ಕಟ್ ಮಾಡ್ದಂಗೆ ನೀಟಾಗಿ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಗುಡ್ಡ ಯಾವಾಗ ಕುಸಿಯುತ್ತೋ ಏನಾಗುತ್ತೋ ಅಂತ ಹೇಳಿ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಳ್ಳಿ ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗ ಫೈನಲಿ ರಾಷ್ಟ್ರೀಯ ಹೆದ್ದಾರಿ ಸಂಚಾರಕ್ಕೆ ಮುಕ್ತವಾಗಿದೆ. ಹಾಸನದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಶಿರಾಡಿ ಘಾಟ್ನಲ್ಲೂ ಕೂಡ ಗುಡ್ಡ ಕುಸಿತದ ವರದಿಗಳು ಮೇಲಿಂದ ಮೇಲೆ ಬರ್ತಾನೆ ಇದೆ. ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಶಿರಾಡಿ ಘಾಟ್ನಲ್ಲಿ ಮಣ್ಣು ತೆರವು ಕಾರ್ಯ ನಡೀತಾ ಇದೆ. ಮಣ್ಣಿನಡಿ ಸಿಲುಕಿದ್ದ ವಾಹನಗಳ ತೆರವು ಮಾಡ್ತಾ ಇದ್ದಾರೆ. ಮತ್ತೆ ಮಳೆ ಬಂದ್ರೆ ಮತ್ತೆ ಗುಡ್ಡ ಕುಸಿಯುವ ಆತಂಕ ಇದೆ. ಅಲ್ಲೇನಾಗಿತ್ತು, 100-200 ಮೀಟರ್ವರೆಗೂ ಕೂಡ ಮಣ್ಣು ಬಿದ್ದೋಗ್ಬಿಟ್ಟಿದೆ. ಕೆಳಗಡೆ ಕಾರ್ ನಿಂತಿದ್ರೆ, ಟ್ಯಾಂಕರ್ ನಿಲ್ಸಿದ್ರು, ಅವುಗಳೆಲ್ಲ ಮೇಲೆ ಬಿದ್ದುಬಿಟ್ಟಿತ್ತು. ಅವುಗಳನ್ನ ಈಗ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮಳೆಯಿಂದಾಗಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ದೊಡ್ಡ ಮಟ್ಟದ ಭೂಕುಸಿತವಾಗಿತ್ತು. ಇದರಿಂದಾಗಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಮಾಡಲಾಗಿದೆ. ರಾತ್ರಿ ಇಡೀ ತೆರವು ಕಾರ್ಯಾಚರಣೆ ನಡೆಸಿದಂತಹ ಏನು ಗುತ್ತಿಗೆ ಪಡೆದಿರ್ತಕ್ಕಂತಹ ಕಂಪನಿ ಸಿಬ್ಬಂದಿ ಸದ್ಯಕ್ಕೆ ಮಣ್ಣನ್ನು ತೆರವುಗೊಳಿಸಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮಂಗಳೂರಿನ ಶಿರಾಡಿ ಘಾಟ್ ರಸ್ತೆಯಲ್ಲಿ ಬರ್ತಕ್ಕಂತಹ ಒಂದು ಜಾಗ. ಇದು ಸಕಲೇಶಪುರನ ದೊಡ್ಡ ತಪ್ಪಲು ಅಂತಕ್ಕಂಥ ಗ್ರಾಮ. ಈ ಜಾಗದಲ್ಲಿ ಪದೇ ಪದೇ ಮಣ್ಣು ಕುಸಿತವಾಗಿ ಶಿರಾಡಿ ಘಾಟ್ ರಸ್ತೆ ಬಂದ್ ಆಗ್ತಿತ್ತು. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಭಾರಿ ಪ್ರಮಾಣದಲ್ಲಿ ಗುಡ್ಡಿ ಕುಸಿತವಾಗಿ ಒಂದು ಟಿಪ್ಪರ್ ಇರ್ಬೋದು, ಒಂದು ಟ್ಯಾಂಕರ್, 2 ಕಾರುಗಳು ಸೇರಿ ಒಟ್ಟು 6 ವಾಹನಗಳು ಸಿಲುಕಿಕೊಂಡಿದ್ದು, ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಿ ಸಿಲುಕಿಕೊಂಡಿದ್ದಂತಹ ವಾಹನಗಳನ್ನು ತೆರವುಗೊಳಿಸಲಾಗಿದೆ. ಅಲ್ಲದೆ ನಿನ್ನೆ ಸುಮಾರು 10 ಗಂಟೆಗೂ ಹೆಚ್ಚು ಕಾಲ ಇದೇ ರಸ್ತೆಯಲ್ಲಿ ಬೃಹತ್ ಗಾತ್ರದ ಕಂಟೈನರ್ ಇರ್ಬೋದು, ಗ್ಯಾಸ್ ಟ್ಯಾಂಕರ್ ಇರ್ಬೋದು, KSRTC ಬಸ್ಗಳಿರುವ ಎಲ್ಲವೂ ಸಹ ಸಿಲುಕಿಕೊಂಡಿದ್ದು, ಅಲ್ಲದೆ ಊಟ ನೀರು ಇಲ್ಲದೆ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಆದರೆ ಸತತವಾಗಿ ಮಣ್ಣು ಕಾರ್ಯಾಚರಣೆಯನ್ನು ತೆರವು ಕಾರ್ಯಾಚರಣೆಯನ್ನು ನಡೆಸಿ ಸಂಪೂರ್ಣವಾಗಿ ಈಗ ಮಣ್ಣನ್ನು ತೆರವುಗೊಳಿಸಲಾಗಿದೆ. ಆದರೆ ವಾಹನ ಎಷ್ಟು ಓಡಾಡಲಿಕ್ಕೆ ಅವಕಾಶವಿದೆ ಅಷ್ಟು ಮಾತ್ರ ಮಣ್ಣನ್ನು ತೆರವುಗೊಳಿಸಿಲ್ಲ. ಈಗಲೂ ಸಹ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಂದುವರೆದಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇಟಾಚಿಯ ಮೂಲಕ ಮಣ್ಣನ್ನು ಟಿಪ್ಪರ್ಗೆ ಲೋಡ್ ಮಾಡಾಗ್ತದೆ. ಈ ಮಣ್ಣನ್ನು ತೆಗೆದುಕೊಂಡು ಬೇರೆ ಕಡೆ ಸುರಿಯಲಾಗ್ತಿದೆ. ಆದರೆ ಕೊಂಚದ ಮಟ್ಟಿಗೆ ಈಗ ಮಳೆ ಕಡಿಮೆ ಆಗಿದೆ. ಹಾಗಾಗಿ ಭೂಕುಸಿತ ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಒಂದು ವೇಳೆ ಏನಾದರೂ ಇನ್ನೂ ಮಳೆ ಆದರೆ ಮತ್ತೆ ಭೂಕುಸಿತ ಹೋಗುವಂಥ ಆತಂಕ ಎದುರಾಗಿದೆ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ಮೇಲಿನಿಂದ ಗುಡ್ಡ ಕುಸಿದು ಕೆಳಗೆ ಬರ್ತದೆ. ಇದು ಪ್ರಮುಖವಾದಂಥ ಹೆದ್ದಾರಿ ಆಗಿದ್ದರಿಂದ ಪ್ರತಿನಿತ್ಯ 20,000 ವಾಹನಗಳು ಓಡಾಡ್ತವೆ. ಅಲ್ಲದೆ ಮಂಗಳೂರು ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ಹೆದ್ದಾರಿ ಶಿರಾಡಿ ಘಾಟ್ ರಸ್ತೆ ಆಗಿರೋದ್ರಿಂದ ಈ ಭಾಗದಲ್ಲಿ ಮಳೆ ಹೆಚ್ಚಿನ ಪ್ರಮಾಣದಲ್ಲೇ ಬರ್ತಾ ಇದೆ. ಹಾಗಾಗಿ ದೊಡ್ಡ ತಪ್ಪಲು ಬಳಿ ಭೂಕುಸಿತ ಆಗ್ತಲೇ ಇದೆ. ಇದರಿಂದಾಗಿ ವಾಹನ ಸವಾರರು ಎಚ್ಚರಿಕೆಯಿಂದ ಓಡಾಡಬೇಕು. ಅಲ್ಲದೆ ಈಗ ಭೂಕುಸಿತವಾಗಿರುವಂತಹ ಒಂದು ಕಾರಣಕ್ಕಾಗಿ ಸಂಪೂರ್ಣವಾಗಿ ಇಲ್ಲಿ ವಾಹನ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಸ್ಥಳದಲ್ಲಿ ಇರತಕ್ಕಂತಹ ಗುತ್ತಿಗೆ ಪಡೆದಿರತಕ್ಕಂತಹ ಕಂಪನಿಯ ಸಿಬ್ಬಂದಿಗಳು ಮಣ್ಣನ್ನು ತೆರವು ಮಾಡ್ತಾ ಇದ್ದಾರೆ. ಆದರೂ ಸಣ್ಣ ಪ್ರಮಾಣದಲ್ಲಿ ಮೇಲಿಂದ ಮಳೆ ನೀರಿನ ಜೊತೆಗೆ ಮಣ್ಣು ಸಹ ಕುಸಿದು ಬರ್ತಾ ಇದೆ. ಇದರಿಂದಾಗಿ ಏನು ಸಂಪೂರ್ಣವಾಗಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಎಲ್ಲ ರೀತಿಯ ವಾಹನಗಳನ್ನು ಬಂದ್ ಮಾಡಲಾಗಿದೆ. ಅಲ್ಲದೆ ಏನು ಶಿರಾಡಿ ಘಾಟ್ ರಸ್ತೆಯಲ್ಲಿ ನಿನ್ನೆಯಿಂದ ನಿಂತಿದ್ದಂತಹ ವಾಹನಗಳನ್ನು ಈಗಾಗಲೇ ತೆರವುಗೊಳಿಸಲಾಗಿದೆ. ಅವೆಲ್ಲವೂ ಸಹ ಕೆಲವು ವಾಪಸ್ ಹೋದರೆ, ಕೆಲವು ಮಂಗಳೂರು, ಕೆಲವು ಬೆಂಗಳೂರು ಕಡೆಗೆ ತೆರಳಿದ್ದಾವೆ. ಹಾಗಾಗಿ ಏನು ರಾತ್ರಿಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಕಡಿಮೆ ಆಗಿದೆ. ಆದರೂ ಸಹ ಮತ್ತೆ ಭೂಕುಸಿತದ ಒಂದು ಆತಂಕ ಕಾಡ್ತಾ ಇದೆ. ಯಾಕೆಂದರೆ ಮಳೆ ಮತ್ತೆ ಶುರುವಾದರೆ ಮತ್ತಷ್ಟು ಭೂಕುಸಿತವಾಗುತ್ತದೆ. ಆ ಸಂದರ್ಭದಲ್ಲಿ ಯಾವುದರ ವಾಹನಗಳು ಸಿಲುಕುವಂಥ ಒಂದು ಸಂದರ್ಭದಿಂದ ಸಂಪೂರ್ಣವಾಗಿ ವಾಹನ ಸಂಚಾರ ನಿಷೇಧ ಮಾಡಲಾಗಿದೆ. ಈಗಲೂ ಸಹ ಮಣ್ಣು ತೆರವುದ ಕಾರ್ಯಾಚರಣೆ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ TV, ಸಕಲೇಶಪುರ.